ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 10 ರಿವ್ಯೂ ಡೇ 101. ಮೊದಲಿಗೆ ಡೇ 100 ತೋರಿಸಿದ್ರು. ಡೇ 100ಅಲ್ಲಿ ಇವ್ರು ಬಂದ್ರಲ್ಲ, ಸ್ನೇಹಿತರು ಬಂದ್ಬಿಟ್ಟು ಎಲ್ಲರನ್ನು ವಿಶ್ ಮಾಡಿದ್ರು. ನಮ್ರತ ಅವ್ರ ಹತ್ರ ಹೋಗ್ಬಿಟ್ಟು ಹಾಯ್ ಜಸ್ಟ್ ನಮಸ್ಕಾರ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರು. ಆಗಲೇ ಸ್ವಲ್ಪ ಕನ್ಫ್ಯೂಷನ್ ಇತ್ತು ನಮ್ರತಾಗೆ. ಸರಿ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಒಳಗಡೆಯಿಂದ ಒಂದು ಐಟಮ್ ತೊಗೊಂಬರ್ತೀನಿ ಅಂತೇಳ್ಬಿಟ್ಟು ವಿನಯ್ ಹತ್ರ ಹೇಳ್ಬಿಟ್ಟು ಹೋಗ್ಬಿಟ್ಟು, ನಾನು ಬಯಸ್ದೆ ಅಲ್ವಾ ತೊಗೊಂಬರ್ತೀನಿ ಅಂತೇಳ್ಬಿಟ್ಟು ಒಳಗಿಂದ ಯಾವುದೋ ಲಾಕೆಟ್ ತೊಗೊಂಬಂದು ಕೊಟ್ಟರು. ಮನೇಲಿ ಪೂಜೆ ಮಾಡಿದ್ರಂತೆ. ಆದಿಚುಂಚನಗಿರಿಗೆ ಹೋಗ್ಬಿಟ್ಟು ವಿನಯ್ ವಿನ್ ಆಗಬೇಕು ಅಂದ್ಬಿಟ್ಟು ಆ ಲಾಕೆಟ್ ಕೊಟ್ಟರು ದೇವರ ಮುಂದೆ ಇಟ್ಟು. ಏನೋ ಅವ್ರದ್ದು ಅನುಬಂಧ, ಅದೇನೋ ಗೊತ್ತಿಲ್ಲಪ್ಪ. ಅಣ್ಣ ಅಣ್ಣ ಅಂತ ಇದ್ದಾರೆ, ನೋಡಬೇಕು. ನೆಕ್ಸ್ಟು ಎಲ್ಲರ ಹತ್ರ ಹೋಗ್ಬಿಟ್ಟು ಚೆನ್ನಾಗಿ ಆಡ್ತಾಯಿದ್ದೆಪ್ಪ. ಈವನ್ ಕಾರ್ತಿಕ್ ಹೇಳಿದ್ರು ತುಂಬ ಚೆನ್ನಾಗಿ ಆಡ್ತಾಯಿದ್ದೀರಾ, ಬಟ್ ಈಗ 2 ವಾರದಿಂದ ಇದಾಗ್ತಾಯಿದೆ. ಹೊರಗಡೆ ಅಷ್ಟೆಲ್ಲ ನೋಡ್ಬಿಟ್ಟು ಬಂದು ಒಳ್ಳೆ ಪಾಸಿಟಿವ್ ಇದೆ ಹೇಳಿದ್ರು. ಚೆನ್ನಾಗಿ. ಆಮೇಲೆ ತುಕಾಲಿ ಸಂತೋಷ್, ವರ್ತೂರು ಸಂತೋಷ್ಗೆ ಸೂಪ್ರಾಗಿ ಆಡ್ತಾಯಿದ್ದೀರಾ. ಈಗ ನೀವು ತುಂಬ ಚೆನ್ನಾಗಿ ಆಡ್ತಾಯಿದ್ದೀರಾ, ವರ್ತೂರಿಗೆ ಇದನ್ನೇ ಮೇಂಟೈನ್ ಮಾಡಿ ಅಂತ ಹೇಳಿದ್ರು. ತುಕಾಲಿ ಅವರಿಗೆ ಸ್ವಲ್ಪ ನೀವು ಇದಾಗಿದ್ದೀರಾ, ನಮ್ಮ ಗುಂಡಿ ನಾವೇ ತೊಡ್ಕೊಂಡ್ರಲ್ಲ ಇಬ್ಬರು ಅಂತ ಹೇಳ್ಬಿಟ್ಟು ಅದೇ ಹೇಳಿದ್ರು. ಆಮೇಲೆ ಇವರಿಗೆ ಯಾರಿಗೆ ಕಾರ್ತಿಕ್ ಆಯಿತು, ಸಂಗೀತಾಗಿ ಬಂತು, ಒಳ್ಳೆ ಪಾಸಿಟಿವ್ ಹೇಳಿದ್ರು. ನಾನು ನಿಮ್ಮನ್ನೇನು ಅಂದ್ಕೊಂಡೆ, ಹೊರಗಡೆ ಹೋಗಿ ನೋಡಿದ್ಮೇಲೆ ಗೊತ್ತಾಯಿತು. ಪ್ರತಾಪ್ ಅವ್ರದ್ದು ಅಷ್ಟೇ ಗ್ರಾಫ್ ಚೆನ್ನಾಗಿ ನಡೀತಾ ಇದೆ, ಹೋಗ್ತಾ ಇದೆ ಅಂತ ಹೇಳಿದ್ರು. ಇದೆಲ್ಲ ಆದಮೇಲೆ ಡೇ 101 ತೋರಿಸಿದ್ರು. ಡೇ 101ಅಲ್ಲಿ ಎಲ್ಲರ ಬಗ್ಗೆನೂ ಎಲ್ಲರೂ ಏನೇನು ಹೇಳಬೇಕು ಅಂತ ಹೇಳಿದ್ರು. ಇವರು ಸ್ನೇಹಿತರು ಯಾರು ವಿನ್ ಆಗಬೇಕು ಅಂತ ಹೇಳಿದ್ದಕ್ಕೆ ವಿನಯ್ ಅವರು ವಿನ್ ಆಗಬೇಕು. ಚೆನ್ನಾಗಿ ಇವಾಗ ಯಾರು ಗ್ರಾಫ್ ಚೆನ್ನಾಗಿ ಹೋಗ್ತಾ ಇದೆ, ಯಾರು ಇರಬೇಕು ಯಾರು ಹೋಗಬೇಕು ಅಂತ ಹೇಳಿದ್ದಕ್ಕೆ ತನಿಷಾ ಅವರು ಈಗ ಚೆನ್ನಾಗಿ ಆಡ್ತಾಯಿದ್ದಾರೆ. ಬಟ್ ಈ ಥರನೂ ಆಡಬೇಕು. ಬಟ್ ನನ್ನ ಬಿಟ್ಟು ಯಾರು ಹೋಗ್ಬೋದಿತ್ತು ಅಂದರೆ ತನಿಷಾನ ತೊಗೊಂಡ್ರು. ಆಮೇಲೆ ವಿನಯ್ ಅವ್ರಿಗೆ ನಾನು ನೀವು ವಿನ್ ಆಗೋದು ನೋಡಬೇಕು ಅಂತ ಹೇಳಿದ್ರು. ನಮ್ರತ ಅವ್ರಿಗೂ ನೀವು ಚೆನ್ನಾಗಿ ಆಡ್ತಾಯಿದ್ದೀರಾ, ಸ್ಟ್ಯಾಂಡ್ ತೊಗೊಳ್ತಾಯಿದ್ದೀರಾ, ನೀವು ವಿನ್ ಆಗ್ಬೋದು ನೋಡಬೇಕು ಅಂತ ಹೇಳಿದ್ದಕ್ಕೆ ಯಾರು ಇಬ್ಬಿಬ್ರು ಹೆಂಗೆ ವಿನ್ ಆಗೋದು ಅಂತ ಹೇಳಿದ್ರು. ಅದರಲ್ಲಿ ಸ್ವಲ್ಪ ಏನೋ ಒಂಥರ ಮಾತಿತ್ತು. ಇದಾದಮೇಲೆ ರಕ್ಷಕ್ ಬಂದು ಮಾತಾಡಿದ್ರು. ಯಾರು ಹೋಗಬೇಕಿತ್ತು ಅಂತೇಳಿದಕ್ಕೆ ನಾನಿದ್ದು ಪ್ರತಾಪ್ ಹೋಗಬೇಕಿತ್ತು ಅಂತೇಳಿದ್ರು. ನಾನು ಚೆನ್ನಾಗಿ ಆಡ್ತಾಯಿದ್ದೆ. ಕರೆಕ್ಟು, ಅವರು ಹೋಗೋವಾಗ ಚೆನ್ನಾಗಿ ಆಡ್ತಾಯಿದ್ರು. ಏನಕ್ಕೆ ಅವರು ಹೋದರು ಅಂತ ಗೊತ್ತಿಲ್ಲ. ಇದು ಬಟ್ ಪ್ರತಾಪ್ ಇಲ್ಲದೆ ನಾನಿರಬೇಕಿತ್ತು ಅಂದರೆ ತಪ್ಪು. ಯಾಕಂದರೆ ಪ್ರತಾಪ್ ಚೆನ್ನಾಗೇ ಆಡಿದ್ದಾರೆ. ಆಮೇಲೆ ವರ್ತೂರವ್ರಿಗೂ ಚೆನ್ನಾಗಿ ಆಡ್ತಾಯಿದ್ದೆ, ನೀವು ಹಾಗೆ ಆಡಿ. ಈ 2 ವಾರಕ್ಕೆ ಮುಂಚೆ ಈ ಶಾಲು ಹಾಕ್ಕೊಂಡು ಆ್ಯಕ್ಟ್ ಮಾಡೋದೆಲ್ಲ ಮಾಡ್ಕೊಬೇಡಿ, ನಿಮ್ಮ ನಿಲುವಲ್ಲಿ ನೀವು ಇರಿ ಗಂಭೀರವಾಗಿ ಅಂತ ಹೇಳಿದ್ರು. ತುಕಾಲಿ ಅವ್ರಿಗೆ ನೀವು ಹಾಗೆ ಆಡಿ ಅಂತ ಹೇಳಿದ್ರು. ನೆಕ್ಸ್ಟ್ ಸಿರಿಯವ್ರು ಬಂದ್ಬಿಟ್ಟು ನಮ್ರತ ಬದಲು ನಾನಿರಬೇಕಿತ್ತು, ಅವ್ರು ಹೋಗ್ಬೇಕಿತ್ತು. ಈಗ ಚೆನ್ನಾಗಿ ಆಡ್ತಾಯಿದ್ರೆ 2 ವಾರದಿಂದ ಅವ್ರನ್ನ ಎಲ್ಲೂ ಕಾಣ್ತಾ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಇವರಿಗೆ ಸಂಗೀತ ಅವ್ರಿಗೆ ಸೂಪರಾಗಿ ಆಡ್ತಾಯಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ತುಕಾಲಿ ಅವ್ರನ್ನ ನಂಬಲೇಬೇಡಿ, ಈಗಲೂ ಮಾತಾಡ್ತಾ ಇದ್ದಾರೆ ಮೇಲೆ ಹೋಗ್ಬಿಟ್ಟು ಅವ್ರು ಹೇಳ್ದಂಗೆ ಅಂತ ಹೇಳಿದ್ರು. ನೆಕ್ಸ್ಟು ಇನ್ಯಾರು ಭಾಗ್ಯ ಅವ್ರು ಬಂದ್ಬಿಟ್ಟು ಎಲ್ಲರಿಗೂ ಸೋಪು, ಅದೇ ಶುಗರ್ ಕೋಟಿಂಗು, ಎಲ್ಲರೂ ಚೆನ್ನಾಗಿ ಆಡ್ತಾಯಿದ್ದೀರಾ ಅಂತ ಹೇಳ್ಬಿಟ್ಬಿಟ್ರು. ಇಷ್ಟ. ಆಮೇಲೆ ಇನ್ಯಾರಿದ್ರು ಬಂದರು, ಯಾರು ಇಶಾನಿ ಅವ್ರು ಬಂದು ಪ್ರತಾಪ್ ಅವರು ಹೋಗಬೇಕಿತ್ತು, ನಾನು ಇರಬೇಕಿತ್ತು. ಯಾಕಂದರೆ ಡೈರೆಕ್ಟಾಗಿ ಐ ಡೋಂಟ್ ಲೈಕ್ ಯು ಅಂತ ಹೇಳ್ಬಿಟ್ರು. ಅವ್ರು ಆಡಿದ ಆಟ ನಾವು ನೋಡಿದ್ವಿ ಹೇಗೆ ಏನು ಅಂತ, ವೇಸ್ಟೇ. ಆಮೇಲೆ ನೀತು ಅವ್ರು ಬಂದ್ಬಿಟ್ಟು ನಮ್ರತ ಹೋಗ್ಬೇಕಿತ್ತು, ನಾನು ಇರಬೇಕಿತ್ತು ಹೇಳಿತ್ತು, ಅದು ಕರೆಕ್ಟಾಗಿ ಇತ್ತು. ಇಷ್ಟೆಲ್ಲ ನಡೆದ್ಮೇಲೆ ನಮ್ರತ ಅವರಿಗೆ ಒಂದೇ ಕನ್ಫ್ಯೂಷನು, ಏನಾಗ್ತಾಯಿದೆ ಹೊರಗಡೆ ಅದು ಅಂತ ಹೇಳ್ಬಿಟ್ಟು. ಸಿರಿಯವ್ರು ಹೇಳಿದ್ರು, ನಾನು ಹೇಳ್ತೀನಿ, ಏನು ಮಾತಾಡಿದ್ದೀರಾ ನೀವು ನನ್ನ ಬಗ್ಗೆ ಅಂತ ಹೇಳ್ಬಿಟ್ಟು ಒಳಗೋಗಿ ಮಾತಾಡೋಕ್ಕೋದ್ರೆ, ಇಲ್ಲ ನೀವು ಬರಬೇಡಿ, ನನ್ನ ಹತ್ರ ಮಾತಾಡಬೇಡಿ. ಒಂಥರ ಈ ಅಹಂಕಾರದ ಮಾತುಗಳು ಮಾತ್ರ ಬಿಡ್ತಾನೇ ಇಲ್ಲ ಅವರು. ಹೊರಗಡೆ ಏನು ನಡೀತಾ ಇದೆ ಅಂತ ಕೆಲವರು ಹೇಳಿದ್ರೆ, ಕೆಲವರು ಹೇಳಿಲ್ಲ, ಗಂಭೀರವಾಗಿ ಇದ್ದುಬಿಟ್ರು. ಬಿಟ್ಟಾಕಬೇಕಿತ್ತು. ನೀವೆಲ್ಲ ಏನು ನನಗೊಂಥರ ಸಫಕೇಟ್ ಆಗ್ತಾಯಿದೆ, ನೀವೆಲ್ಲ ಬಂದಿದ್ದು ನಿಮ್ಮನ್ನ ಯಾಕೆ ಒಳಗೆ ಬಿಟ್ಟರು, ನೀವೆಲ್ಲ ಹೋಗಬೇಕು ಅಂತ. ಏನು ಇವರು ಇದು ಅಪ್ಪನ ಮನೆ, ನಮ್ರತ ಅವ್ರು ಹೇಳಿದ ತಕ್ಷಣ ಕಳಿಸ್ಬಿಡ್ತಾರೆ, ಬೇಡ ತಕ್ಷಣ ಇವ್ರಿಗೆ ಒಳ್ಳೆ ಮಾತುಗಳು ಏನಾದರೂ ಆಡಿದ್ರೆ ಅವಾಗ ಚೆನ್ನಾಗಿ ಇರೋದು ಇದ್ದಂಗೆ ಹೇಳಿದ್ರೆ ಅವ್ರಿಗಿದು ಅಲ್ವಾ. ಅವರು ಸಿರಿಯವ್ರು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಇರಿ ಯಾರು ಏನಾದ್ರು ತೊಗೊಳ್ಳಿ, ಇನ್ಸ್ಟಾವ್ ನಿಂತು ತೊಗೊಳ್ಳಿ ಅಂತ ಏನೋ ಹೇಳ್ತಾರೆ.
ಐ ವಾಂಟ್ ಟು ಗೋ, ನೀವು ಐ ವಾಂಟ್ ಯು ಪೀಪಲ್ ಟು ಗೋ ಬ್ಯಾಕ್, ಅದು ಏನದಲ್ಲ ಬೇಡದೇ ಇರೋ ಕಥೆಗಳು. ನೀನು ಮಾಡಿದ್ದು ನಿನಗೆ ತಪ್ಪು ಅರ್ಥ ಆಗಿಲ್ವಾ? ಸಕ್ಕ ಸ್ಮಾರ್ಟು, ಅರ್ಥ ಆಗಿದೆ, ಅರ್ಥ ಆಗದೆ ಹತ್ರ ಆ್ಯಕ್ಟ್ ಮಾಡೋದು, ಅಳೋದು. ಈ ಅಳೋ ನಾಟಕ ಒಂದು 3-4 ವರ್ಷ ವಾರದಿಂದ ಇದೇ ಕತೆ ಆಯಿತು. ಬರೀ ಸೇಫ್ ಗೇಮ್ ಮಾಡ್ತಾಯಿದ್ದಾರೆ. ಅವ್ರ ಬಗ್ಗೆ ಏನು ಗೊತ್ತಿಲ್ವೋ ಅಂತ ಇದು ಮಾಡೋರು. ಆಮೇಲೆ ಏನು ವಿನಯ್ ಅವ್ರು ಏನು ಅಷ್ಟು ಚೆನ್ನಾಗಿ ನಾನೇನು ಚೆನ್ನಾಗಿ ಆಡಿಲ್ಲ, ನನ್ನ ವಿನ್ ಆಗ್ಬೇಕಂತ ಹೇಳಿದವ್ರು ಯಾಕೆ ಚೇಂಜ್ ಆದರು? ಆ ಕ್ವಶನಲ್ಲೇ ಆನ್ಸರ್ ಇದೆ. ನಿಮ್ಮನ್ನ ವಿನ್ ಆಗಬೇಕು ಅಂತ ಹೇಳಿದವರು ಏನಕ್ಕೆ ವಿನಯ್ ವಿನ್ ಆಗಬೇಕಂತ ಹೇಳ್ತಾ ಇದ್ದಾರೆ? ಥಿಂಕ್ ಮಾಡಬೇಕಲ್ವಾ? ಸುಮ್ಮನೆ ಹೇಳೋದು. ಆಮೇಲೆ ಇಷ್ಟೆಲ್ಲ ಆದಮೇಲೂ ಕಾರ್ತಿಕ್ ಹತ್ರ ಹೋಗ್ಬಿಟ್ಟು ಇವರೆಲ್ಲ ಹೋಗಬೇಕು, ನಂಗೆ ಸಫಕೇಟ್ ಆಗ್ತಾ, ಬೇಡದೇ ಇರೋಕ್ಕಾಗತ್ತೆ. ನೀನು ಫಸ್ಟು ಹೋಗ್ಬೇಕಿತ್ತು ಅಲ್ವಾ? ಫಸ್ಟು ಎಲ್ಲರೂ ಹೋಗೋದಿರಲಿ, ಎಲ್ಲರೂ ಹೇಳ್ತಾರೆ ನೀನು ಹೋಗ್ಬೇಕಿತ್ತು, ನಾವು ಇರಬೇಕಿತ್ತು, ಅದರಲ್ಲೇ ಗೊತ್ತಾಗ್ಬೇಕು. ಇದರಲ್ಲಿ ಗ್ಯಾಪಲ್ಲಿ ಯಾರು ರಕ್ಷಕವರು ನೈಟ್ ಮಲಗುವಾಗ ಓವರ್ ಆ್ಯಕ್ಟಿಂಗ್ ಮಾಡಿದ್ರು. ತುಂಬಾ ಓವರ್ ಆ್ಯಕ್ಟಿಂಗ್ ಮಾಡಿದ್ರು. ಪ್ರತಾಪ್ ಹತ್ರ ಹೋಗ್ಬಿಟ್ಟು ನನ್ನ ಬೆಡ್ಶೀಟ್ ಕೊಡು, ನೀನು ಹಿಡ್ದಲ್ಲ ಎಲ್ಲ ವಿನಯವ್ರ ಬೆಡ್ಶೀಟೆಲ್ಲ ನಮ್ಮ ಬೆಡ್ಶೀಟೆಲ್ಲ ಹಾಕೊಂಡು ಮಲಗ್ತಾರೆ, ನನ್ನ ಬೆಡ್ಶೀಟ್ ಎತ್ಕೊಡು. ಇದು ಸಾಕಷ್ಟು ಓವರ್ ಆ್ಯಕ್ಟಿಂಗ್. ಈ ಓವರ್ ಆ್ಯಕ್ಟಿಂಗ್ ಈ ಮನುಷ್ಯ ಇರಬಾರ್ದಿತ್ತು. ಕರೆಕ್ಟ್ ಟಾಸ್ಕ್ ಪ್ರಕಾರ ಚೆನ್ನಾಗಿ ಆಡಿದ್ರೆ ಅದು ಓಕೆ. ಇದೆಲ್ಲ ಯಾಕೆ ಓವರ್ ಆ್ಯಕ್ಟಿಂಗು? ಪ್ರತಾಪರ ಹತ್ರ ಬಂದು ಅವರು ಚೆನ್ನಾಗಿ ಆಡೋದ್ರಿಂದ ಇನ್ನೂ ಇದ್ದಾರೆ, ಓಕೆನಾ? ಇದಾದಮೇಲೆ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟರು, 1,00,000 ಗೆಲ್ಲೋಕ್ಕೆ. 5 ಲಕ್ಷ ಇದೆಯಲ್ಲ ರಿಮೈನಿಂಗು, 1,00,000 ಗೆಲ್ಲೋಕ್ಕೆ. ರಕ್ಷಕವರು ಆಡ್ಬಿಟ್ಟು ವಿನ್ ಆದ್ರಲ್ಲ, ಅದನ್ನು ರಕ್ಷಕವ್ರಿಗಿಂತ ಕಡಿಮೆ ಯಾರು ಆಡ್ತಾರೋ ಆವಾಗ ನಿಮ್ಗೆ 1,00,000 ಸಿಗುತ್ತೆ ಅಂತ. ಇದು ವೋಟಿಂಗಲ್ಲಿ ವರ್ತೂರವ್ರಿಗೆ 2, ವಿನಯ್ ಅವ್ರಿಗೆ 2 ಬಂತು. ಸಂಗೀತ ಅವರು ವರ್ತೂರಾಗೆ ಇದು ಮಾಡಿದ್ರು, ಆಯಿತಾ? ಆದಮೇಲೆ ಹೋಗಿ ವರ್ತೂರವ್ರು ಆಡಿದ್ರು ಅದೇ ಆಟ. ಏನಂದರೆ ಅದೇ ನೀವು ಆಟ ನೋಡಿರ್ತೀರ, ಈ ಬಾಲ್ನ ಪಿರಮಿಡ್ ಥರ ಜೋಡಿಸ್ಬೇಕು ಇದ್ರ ಚಕ್ರದ ಮೇಲೆ. ಅದು ಆಗಿಲ್ಲ, 15 ದಿವಸದೊಳಗಡೆ ಆಗಬೇಕಿತ್ತು, ಆಗಿಲ್ಲ, ಬಿಟ್ಟಾಕ್ಬೇಕು. ಚೆನ್ನಾಗಿ ಆಡೋರು ಹೋಗ್ಬೇಕು. ತನಿಷಾ ಅವ್ರು ಹೇಳ್ತಾಯಿದ್ರು ಅವಾಗಲೇ, ಚಾನ್ಸೇ ಕೊಡ್ತಾಯಿಲ್ಲ, ಚೆನ್ನಾಗಿ ಆಡೋರು ತಾನೇ ಹೋಗ್ಬೇಕು ಅಂತ ಇದು ಮಾಡ್ತಾಯಿದ್ರು. ವಿನಯ್ ಅವರು ಅದೇ ಹೇಳ್ತಾಯಿದ್ರು. ದಟ್ಸ್ ವಾಟ್ ಐ ಸೈಡ್ ಅಂತ ಹೇಳೋರು. ಎಲ್ಲಿ ಗ್ಯಾಪ್ ಸಿಗುತ್ತೋ ಅಲ್ಲಿ ಸಂಗೀತ ಅವರು ಡಬಲ್ ಗೇಮ್ ಮಾಡ್ತಾಯಿದ್ದಾರೆ. ತನಿಷ್ ಅವ್ರು ಕರೆಕ್ಟಾಗಿ ಹೇಳಿದ್ರು. ದಟ್ಸ್ ವಾಟ್ ಐ ಸೈಡ್ ಅಂದರೆ ನೀವು ಹೇಳಿದ ಫಸ್ಟ್ ಏನಾ, ನೀವು ಹೇಳಿಲ್ವ ಇದಕ್ಕೆ ಓಟ್ ಮಾಡಿಲ್ವ ಅಂತ ಕರೆಕ್ಟಾಗಿ ಹಿಡಿದು ಹಾಕೋದು. ಈವನ್ ವಿನಯ್ ಅವರು ಅದೇ ಹೇಳಿದರು ಫಸ್ಟಲ್ಲಿ. ಇದೆಲ್ಲ ಹೇಳಿದ್ಮೇಲೆ ವರ್ತೂರವ್ರು ಬಂದು ಆಡಿ ಆಯಿತು, ಎಲ್ಲ ಆಯಿತು. ಇವಾಗ ಏನು ನನಗೆ ಮಾತಾಡೋಕ್ಕೆ ಬರ್ದಿಲ್ಲ ಅಂದರೆ ಇಷ್ಟಕ್ಕೆ ಮಾತಾಡ್ತಾ ಇದ್ರೆ ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ಬೈದ್ಬಿಟ್ಟು ಹೋದರು. ತನಿಷ್ ಅವ್ರು ಜಗಳ ಆಡಿದ್ರಲ್ಲ, ಅದು ಗ್ಯಾಪ್ ನಡ್ಕೊಂಡು ಇವರು ನಮ್ಮ ಪ್ರತಾಪ್ ಅವರು ಅಲ್ಲಿಂದ ಫೀಡ್ ಮಾಡಿರಬೇಕು ಅದು ಅಂತ. ತನಿಷ್ ಹೋಗಿ ಅಲ್ಲಿ ಏನು ಹೇಳಿಲ್ಲ, ಅದನ್ನೇ ವಿನಯ್ ಅವ್ರು ಹಿಡ್ಕೊಂಡ್ರು. ಏನು ಎಲ್ಲ ಹೋಗ್ಬಿಟ್ಟು ನಿನ್ನೆ ಅಂತ ನಿನ್ನೆ ತೊಗೊಂಬಂದು ನಾನ್ಸೆನ್ಸ್ ಅಂತ ಹೇಳಿದ್ರಲ್ಲ, ಅದನ್ನು ನಿನ್ನೆ ತಾಕಿ ಕ್ಲಿಕ್ ಮಾಡ್ತೀಯಾ ಅಂತ. ಇವು ಪ್ರತಾಪ್ ಅವ್ರಿಗೂ ಬುದ್ಧಿ ಇಲ್ಲ. ಟಿಕೆಟ್ ಫಿನಾಲಲ್ಲೇ ಹೋಯ್ತು, ಯಾರಿಂದ? ಸಂಗೀತ ಕಡೆಯಿಂದನೇ ಅಲ್ವಾ? ಹೋಗ್ಬಿಟ್ಟು ಅವ್ರ ಹತ್ರನೇ ಹೋಗಿ ಮಾತಾಡ್ತಾ ಏನು ಹೇಳ್ಬೇಕೋ ಗೊತ್ತಿಲ್ಲಪ್ಪ. ಕರೆಕ್ಟಾಗಿ ವರ್ತೂರು ಹಿಡಿದು ಪಿನ್ ಹಾಕೋದೆಲ್ಲ ಬೇಡಮ್ಮ, ಇದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಅವ್ರಿಗೆ ವಾರ್ನ್ ಮಾಡಿದ್ರು ಪ್ರತಾಪ್ ಅವ್ರಿಗೆ. ಸಂಗೀತ ಅವ್ರೂ ಹೌದು ವಿನಯ್ ಅವ್ರು ಹೀಗೆ ಮಾತಾಡೋದು ಅಂತ ಹೇಳಿ ಅವ್ರಿಗೆ ಹತ್ತಿಸ್ತಾಯಿದ್ರು. ಇದು ಯಾಕೋ ಸರಿ ಹೋಗ್ತಾಯಿಲ್ಲ, ವಿನಯ್ಗೂ ಅವ್ರಿಗೂ ಸರಿ ಹೋಗ್ತಾಯಿಲ್ಲ. ಕಾರ್ತಿಕ್ ಅವರು ನಮ್ರತ ಅವ್ರ ಜೊತೆ ಸೇರಿ ಕತ್ತೆ ಜೊತೆ ಸೇರಿ ಕುದುರೆ ಜೊತೆ ನಮ್ಮ ಕಾರ್ತಿಕ್ ಅವ್ರ ಕುದುರೆ, ಅವ್ರ ಕತ್ತೆ ಜೊತೆ ಕುದುರೆ ಸೇರಿದ್ರೆ ಅದೇನು ಕತ್ತೆನೇ ಆಯಿತು. ಯಾವಾಗ ಅವ್ರಿಗೆ ಬುದ್ಧಿ ಬರುತ್ತೋ ಯಾವಾಗ ಚೇಂಜ್ ಆಗ್ತಾರೋ ಗೊತ್ತಿಲ್ಲ. ನೋಡೋಣ ಮಿಡ್ವಿಕೆ ವೀಕ್ಷಣೆ ಇದೆಯಾ ಅಂತ ಹೇಳ್ತಾ ಇದ್ದಾರೆ, ಏನೋ ನೋಡಬೇಕು. ಇಷ್ಟೇಳಿ ನನ್ನ ಈ ರಿವ್ಯೂನ ಮುಗಿಸ್ತಾ ಇದ್ದೀನಿ. ನಿಮಗೆ ರಿವ್ಯೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್.